ನಮಸ್ಕಾರ ರೀ. ಇವತ್ತಿನ ದಿವಸ ಆರೋಗ್ಯಕರವಾದ ಒಂದು ಕೋಸಂಬರಿ ತೋರಿಸ್ತೀನಿ. ಹೆಸರುಬೇಳೆಯಿಂದ ಮಾಡೋದು. ಹೆಸರುಬೇಳೆ ಆಲ್ರೆಡಿ ನೆನೆದವು, ಚಲೋ ನೆನೆಸ್ಬೇಕು 1-2 ತಾಸವನ್ನ. ಹಬ್ಬದ ಊಟದ ತಟ್ಟೆಯೊಳಗಂತೂ ಇರಲೇಬೇಕು ಕೋಸಂಬರಿ. ನೀವು ಹಬ್ಬನೇ ಬೇಕು ಅಂತಿಲ್ಲ, ಪ್ರತಿದಿನ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆನೆಸಿದಂಥ ಹೆಸರುಬೇಳೆ ಬರೀ ಬಾಯಲ್ಲೇ ತಿನ್ಬೋದು ನೋಡಿರಿ, ಅಷ್ಟು ರುಚಿಯಾಗಿರ್ತೈತಿ. ಆರೋಗ್ಯಕ್ಕಂತೂ 100% ಒಳ್ಳೆಯದು. ಒಂದು ಮೀಡಿಯಮ್ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೋಬೇಕು. ನೆನೆಸಿದಂಥ ಹೆಸರು ಬೇಳೆಗೆ 1 ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿದಂಥದ್ದು, 1 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದಂಥದ್ದು, ಒಂದು ಸೌತೆಕಾಯಿ ಮೇಲಿನ ಸಿಪ್ಪೆ ತೆಗೆದು ತುರ್ಕೊಂಡು ಹಾಕೀನಿ. ಒಂದು 4 ಟೇಬಲ್ ಸ್ಪೂನ್ ತುರಿದಂಥ ಹಸಿ ಕೊಬ್ಬರಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಲೇಬೇಕು, ಯಾಕಂದ್ರೆ ಲಿಂಬೆ ರಸ ಹಾಕ್ತೀವಿ ಇಲ್ಲಿ. ಒಂದು 1/4 ಸ್ಪೂನು, ಸಣ್ಣ ಸ್ಪೂನ್ಲೆ 1/4 ಸ್ಪೂನು ಲಿಂಬೆ ರಸ ಹಾಕಬೇಕು. ಇಷ್ಟೆಲ್ಲ ಹಾಕಿ ಚೆಂದ ಕಲಿಸಿ ನೀವು ತಿನ್ನಿರಿ ನೋಡಿರಿ. 1 ಬಟ್ಲೆ ಯಾಕೆ 2 ಬಟ್ಲ ತಿನ್ನಂಗೆ ಅನ್ನಿಸ್ತತಿ ಬರೀ ಬಾಯಿಲೆ, ಅಷ್ಟೊಂದು ಟೇಸ್ಟಾಗಿರ್ತತಿ. ರೆಡಿ ಆಯ್ತು ನೋಡಿರಿ ನಮ್ಮದು ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ. ಇದಕ್ಕೆ ಪಚಡಿ ಅಂತಲೂ ಕರಿತೇವೆ, ಉತ್ತರ ಕರ್ನಾಟಕದಾಗ ಕೋಸಂಬರಿ ಅಂತಲೂ ಕರಿತೇವೆ. ಇಲ್ಲ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರಾಗಿ ಬಂದೈತಿ, ಆರೋಗ್ಯಕ್ಕೆ ಒಳ್ಳೆಯದು.